ಈಗ ಮತ್ತೆ ಬೆನ್ನು ನೋವು ಕಾಣಿಸಿಕೊಂಡಿದೆಯಂತೆ. ದರ್ಶನ್, ಪವಿತ್ರ ಸೇರಿ 7 ಜನ ಈಗ ಮತ್ತೆ ಜೈಲು ಸೇರಿದ್ದಾರೆ. ಜೈಲು ಸೇರ್ತಾ ಇದ್ದ ಹಾಗೇನೆ ದರ್ಶನ್ಗೆ ಮತ್ತೆ ಅದೇ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂತ. ಇರ್ಬೋದು, ಸೈಕೋಸೊಮ್ಯಾಟಿಕ್ ಇರ್ಬೋದು, ಹೇಳಕ್ಕಾಗಲ್ಲ. ಕೆಲವರಿಗೆ ಮನಸ್ಸಿಗೆ ತುಂಬಾ ಕಷ್ಟ ಆದಾಗ ಅದು ಫಿಸಿಕಲಿ ಎಕ್ಸ್ಪ್ರೆಸ್ ಆಗುತ್ತೆ. ನಟ ದರ್ಶನ್ಗೆ ಈ ಬೆನ್ನು ನೋವು ಮತ್ತೆ ಕಾಣಿಸ್ಕೊಂಡಿದೆ. ನೋವು ಹೆಚ್ಚಾಗಿದೆ ಅಂತ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅವ್ರಿಗೆ ಬೇಲ್ ಕೊಟ್ಟಿದ್ದೇನೆ, ಅವ್ರಿಗೆ ಬೆನ್ನು ನೋವಿದೆ, ಮತ್ತೆ ಕಾಲು ನೋವಿದೆ, ನಡೆಯಕ್ಕಾಗಲ್ಲ, ಓಡಾಡಕ್ಕಾಗಲ್ಲ ಅನ್ನೋ ವಿಚಾರಗಳ ಆಧಾರದ ಮೇಲೆ ಅದು ಎಷ್ಟರ ಮಟ್ಟಿಗೆ ಹೋಗಬಹುದು ಅಂದ್ರೆ ಅವ್ರಿಗೆ ಪ್ಯಾರಾಲಿಸಿಸ್ಗೂ ಅದು ಎಡೆ ಮಾಡಿ ಕೊಡಬಹುದು. ಹಾಗಾಗಿ ಬೇಲ್ ಕೊಡಬೇಕು ಅಂತ, ಅವ್ರಿಗೆ ಸರ್ಜರಿ ಬೇಕಾಗಬಹುದು ಅಂತ ಕೂಡ ಡಾಕ್ಟರ್ ಹೇಳಿದ್ರು ಅಂತ ವಕೀಲರು ವಾದ ಮಂಡನೆ ಮಾಡಿದ್ರು. ಆದ್ರೆ ಆ ನಂತರ ನೋಡಿದ್ರೆ ಬೇಲ್ ತಗೊಂಡು ಹೊರಗಡೆ ಬಂದ ಮೇಲೆ ಯಾವುದೇ ರೀತಿಯ ಸರ್ಜರಿ ಆಗಲಿಲ್ಲ, ಬದಲಾಗಿ ಫಿಸಿಯೋಥೆರಪಿನಲ್ಲೇ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬಂತು. ಸೊ ಈಗ ಹಾಗಾದ್ರೆ ಮತ್ತೆ ಬೆನ್ನೋವು ಕಾಣಿಸ್ಕೊಳ್ತಾ ಇದೆಯಂತೆ. ಜೈಲಿನ ಅಡ್ಮಿಷನ್ ಒಂದೇ ಬ್ಯಾರಕ್ನಲ್ಲಿ ಎಲ್ಲ ಖೈದಿಗಳನ್ನ ಇಟ್ಟಿದಾರಂತೆ. ಯಾವುದೇ ತರ VIP ಟ್ರೀಟ್ಮೆಂಟ್ ಇಲ್ಲ. ಮೊದಲ ತರ ಕಾಫಿ ಕಪ್ಪು, ಮತ್ತೊಂದು ಮಗ್ ಹಿಡ್ಕೊಂಡು, ಸಿಗರೇಟ್ ಹಿಡ್ಕೊಂಡು, ಗಾರ್ಡನ್ ಅಲ್ಲಿ ಕೂತ್ಕೊಂಡು ಅಂತ ಯಾವ ಸೀನು ಈಗ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಇವರೆಲ್ಲರನ್ನೂ ಕೂಡ ಒಂದೇ ಕಡೆ ಒಂದೇ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಊಟಕ್ಕೆ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್ ಕೊಟ್ಟಿದ್ದಾರಂತೆ. ಇನ್ನು ಮಹಿಳಾ ಬ್ಯಾರಕ್ನಲ್ಲಿ A1 ಆರೋಪಿ ಪವಿತ್ರ ಗೌಡ, ಅಕ್ಯೂಸ್ಡ್ ನಂಬರ್ 1 ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆಕೆಯನ್ನ ಇಟ್ಟಿದ್ದಾರಂತೆ. ಯಾರ ಜೊತೆಯೂ ಕೂಡ ಪವಿತ್ರ ಗೌಡ ಮಾತಾಡಿಲ್ವಂತೆ. ಇನ್ನು ಮೌನಕ್ಕೆ ಶರಣಾಗಿ ಕಣ್ಣೀರು ಹಾಕ್ತಾ ಇದ್ದಾರಂತೆ. ವಿಚಿತ್ರ ನೋಡಿ, ಜೈಲಿಗೆ ಬಂದ ತಕ್ಷಣ ಇವ್ರು ಮೌನಕ್ಕೆ ಶರಣಾಗ್ತಾರೆ, ಕಣ್ಣೀರು ಹಾಕ್ತಾರೆ. ಜೈಲಿಂದ ಹೊರಗಡೆ ಬಂದ ತಕ್ಷಣ ಅವರು ಫುಲ್ ಮತ್ತದೇ ಗ್ಲಾಮರ್ ವರ್ಲ್ಡ್ ಅಲ್ಲಿ ಇರ್ತಾರೆ. ಇರಬಾರ್ದು ಅಂತ ನಾನು ಹೇಳೋದಿಲ್ಲ, ಆದ್ರೆ ಬದುಕಲ್ಲಿ ಏನಾಗ್ತಾ ಇದೆ, ಕಾನೂನು ತಪ್ಪಿ ನಡೆದಿದ್ದೀವ, ಈ ಒಂದು ಪ್ರಜ್ಞೆ ಕೂಡ ಒಂದು ಸಾಮಾಜಿಕ ಪ್ರಜ್ಞೆ. ಸೊಸೈಟಿಯಲ್ಲಿ ಏನಾಗ್ತಾ ಇದೆ, ನಮ್ಮ ಬಗ್ಗೆ ಏನಾಗ್ತಾ ಇದೆ, ಇದು ಚೂರು ಬೇಕಲ್ವಾ ಮನುಷ್ಯಗೆ. ಹಾಗಾದ್ರೆ ಪಶ್ಚಾತ್ತಾಪ ಅನ್ನೋದು ಆಗೋದೇ ಇಲ್ವಾ ಅನ್ನೋಂಥ ಒಂದು ಭಾವನೆ ಮೂಡುತ್ತೆ ಅವ್ರನ್ನ ನೋಡಿದ್ರೆ. ಎನಿವೆ, ರಾತ್ರಿ ಊಟ ಮಾಡಿಲ್ವಂತೆ, ಬೆಳಗಿನ ಜಾವದವರೆಗೂ ಹಾಗೆ ಚಡಪಡಿಸಿದ್ದಾರಂತೆ. ಇದಿಷ್ಟು ಜೈಲಿನ ಅಪ್ಡೇಟ್ಸ್. ನೋಡಿ, ಇಷ್ಟೆಲ್ಲ ಆಗ್ತಾಲೆ ದರ್ಶನ್ಗೆ ಈಗ ಮತ್ತೆ ಬೆನ್ನು ನೋವು ಕಾಣಿಸ್ಕೊಂಡಿದೆಯಂತೆ. ದರ್ಶನ್, ಪವಿತ್ರ ಸೇರಿ 7 ಜನ ಈಗ ಮತ್ತೆ ಜೈಲು ಸೇರಿದ್ದಾರೆ. ಜೈಲು ಸೇರ್ತಾ ಇದ್ದ ಹಾಗೇನೆ ದರ್ಶನ್ಗೆ ಮತ್ತೆ ಅದೇ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂತ. ಇರ್ಬೋದು, ಸೈಕೋಸೊಮ್ಯಾಟಿಕ್ ಇರ್ಬೋದು, ಹೇಳಕ್ಕಾಗಲ್ಲ. ಕೆಲವರಿಗೆ ಮನಸ್ಸಿಗೆ ತುಂಬಾ ಕಷ್ಟ ಆದಾಗ ಅದು ಫಿಸಿಕಲಿ ಎಕ್ಸ್ಪ್ರೆಸ್ ಆಗುತ್ತೆ. ನಟ ದರ್ಶನ್ಗೆ ಈ ಬೆನ್ನು ನೋವು ಮತ್ತೆ ಕಾಣಿಸ್ಕೊಂಡಿದೆ. ನೋವು ಹೆಚ್ಚಾಗಿದೆ ಅಂತ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅವ್ರಿಗೆ ಬೇಲ್ ಕೊಟ್ಟಿದ್ದೇನೆ, ಅವ್ರಿಗೆ ಬೆನ್ನು ನೋವಿದೆ, ಮತ್ತೆ ಕಾಲು ನೋವಿದೆ, ನಡೆಯಕ್ಕಾಗಲ್ಲ, ಓಡಾಡಕ್ಕಾಗಲ್ಲ ಅನ್ನೋ ವಿಚಾರಗಳ ಆಧಾರದ ಮೇಲೆ ಅದು ಎಷ್ಟರ ಮಟ್ಟಿಗೆ ಹೋಗಬಹುದು ಅಂದ್ರೆ ಅವ್ರಿಗೆ ಪ್ಯಾರಾಲಿಸಿಸ್ಗೂ ಅದು ಎಡೆ ಮಾಡಿ ಕೊಡಬಹುದು. ಹಾಗಾಗಿ ಬೇಲ್ ಕೊಡಬೇಕು ಅಂತ, ಅವ್ರಿಗೆ ಸರ್ಜರಿ ಬೇಕಾಗಬಹುದು ಅಂತ ಕೂಡ ಡಾಕ್ಟರ್ ಹೇಳಿದ್ರು ಅಂತ ವಕೀಲರು ವಾದ ಮಂಡನೆ ಮಾಡಿದ್ರು. ಆದ್ರೆ ಆ ನಂತರ ನೋಡಿದ್ರೆ ಬೇಲ್ ತಗೊಂಡು ಹೊರಗಡೆ ಬಂದ ಮೇಲೆ ಯಾವುದೇ ರೀತಿಯ ಸರ್ಜರಿ ಆಗಲಿಲ್ಲ, ಬದಲಾಗಿ ಫಿಸಿಯೋಥೆರಪಿನಲ್ಲೇ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬಂತು. ಸೊ ಈಗ ಹಾಗಾದ್ರೆ ಮತ್ತೆ ಬೆನ್ನೋವು ಕಾಣಿಸ್ಕೊಳ್ತಾ ಇದೆಯಂತೆ. ಜೈಲಿನ ಅಡ್ಮಿಷನ್ ಒಂದೇ ಬ್ಯಾರಕ್ನಲ್ಲಿ ಎಲ್ಲ ಖೈದಿಗಳನ್ನ ಇಟ್ಟಿದಾರಂತೆ. ಯಾವುದೇ ತರ VIP ಟ್ರೀಟ್ಮೆಂಟ್ ಇಲ್ಲ. ಮೊದಲ ತರ ಕಾಫಿ ಕಪ್ಪು, ಮತ್ತೊಂದು ಮಗ್ ಹಿಡ್ಕೊಂಡು, ಸಿಗರೇಟ್ ಹಿಡ್ಕೊಂಡು, ಗಾರ್ಡನ್ ಅಲ್ಲಿ ಕೂತ್ಕೊಂಡು ಅಂತ ಯಾವ ಸೀನು ಈಗ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಇವರೆಲ್ಲರನ್ನೂ ಕೂಡ ಒಂದೇ ಕಡೆ ಒಂದೇ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಊಟಕ್ಕೆ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್ ಕೊಟ್ಟಿದ್ದಾರಂತೆ. ಇನ್ನು ಮಹಿಳಾ ಬ್ಯಾರಕ್ನಲ್ಲಿ A1 ಆರೋಪಿ ಪವಿತ್ರ ಗೌಡ, ಅಕ್ಯೂಸ್ಡ್ ನಂಬರ್ 1 ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆಕೆಯನ್ನ ಇಟ್ಟಿದ್ದಾರಂತೆ. ಯಾರ ಜೊತೆಯೂ ಕೂಡ ಪವಿತ್ರ ಗೌಡ ಮಾತಾಡಿಲ್ವಂತೆ. ಇನ್ನು ಮೌನಕ್ಕೆ ಶರಣಾಗಿ ಕಣ್ಣೀರು ಹಾಕ್ತಾ ಇದ್ದಾರಂತೆ. ವಿಚಿತ್ರ ನೋಡಿ, ಜೈಲಿಗೆ ಬಂದ ತಕ್ಷಣ ಇವ್ರು ಮೌನಕ್ಕೆ ಶರಣಾಗ್ತಾರೆ, ಕಣ್ಣೀರು ಹಾಕ್ತಾರೆ. ಜೈಲಿಂದ ಹೊರಗಡೆ ಬಂದ ತಕ್ಷಣ ಅವರು ಫುಲ್ ಮತ್ತದೇ ಗ್ಲಾಮರ್ ವರ್ಲ್ಡ್ ಅಲ್ಲಿ ಇರ್ತಾರೆ. ಇರಬಾರ್ದು ಅಂತ ನಾನು ಹೇಳೋದಿಲ್ಲ, ಆದ್ರೆ ಬದುಕಲ್ಲಿ ಏನಾಗ್ತಾ ಇದೆ, ಕಾನೂನು ತಪ್ಪಿ ನಡೆದಿದ್ದೀವ, ಈ ಒಂದು ಪ್ರಜ್ಞೆ ಕೂಡ ಒಂದು ಸಾಮಾಜಿಕ ಪ್ರಜ್ಞೆ. ಸೊಸೈಟಿಯಲ್ಲಿ ಏನಾಗ್ತಾ ಇದೆ, ನಮ್ಮ ಬಗ್ಗೆ ಏನಾಗ್ತಾ ಇದೆ, ಇದು ಚೂರು ಬೇಕಲ್ವಾ ಮನುಷ್ಯಗೆ. ಹಾಗಾದ್ರೆ ಪಶ್ಚಾತ್ತಾಪ ಅನ್ನೋದು ಆಗೋದೇ ಇಲ್ವಾ ಅನ್ನೋಂಥ ಒಂದು ಭಾವನೆ ಮೂಡುತ್ತೆ ಅವ್ರನ್ನ ನೋಡಿದ್ರೆ. ಎನಿವೆ, ರಾತ್ರಿ ಊಟ ಮಾಡಿಲ್ವಂತೆ, ಬೆಳಗಿನ ಜಾವದವರೆಗೂ ಹಾಗೆ ಚಡಪಡಿಸಿದ್ದಾರಂತೆ. ಇದಿಷ್ಟು ಜೈಲಿನ ಅಪ್ಡೇಟ್ಸ್. ನೋಡಿ, ಇಷ್ಟೆಲ್ಲ ಆಗ್ತಾಲೆ ದರ್ಶನ್ಗೆ ಈಗ ಮತ್ತೆ ಬೆನ್ನು ನೋವು ಕಾಣಿಸ್ಕೊಂಡಿದೆಯಂತೆ. ದರ್ಶನ್, ಪವಿತ್ರ ಸೇರಿ 7 ಜನ ಈಗ ಮತ್ತೆ ಜೈಲು ಸೇರಿದ್ದಾರೆ. ಜೈಲು ಸೇರ್ತಾ ಇದ್ದ ಹಾಗೇನೆ ದರ್ಶನ್ಗೆ ಮತ್ತೆ ಅದೇ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂತ. ಇರ್ಬೋದು, ಸೈಕೋಸೊಮ್ಯಾಟಿಕ್ ಇರ್ಬೋದು, ಹೇಳಕ್ಕಾಗಲ್ಲ. ಕೆಲವರಿಗೆ ಮನಸ್ಸಿಗೆ ತುಂಬಾ ಕಷ್ಟ ಆದಾಗ ಅದು ಫಿಸಿಕಲಿ ಎಕ್ಸ್ಪ್ರೆಸ್ ಆಗುತ್ತೆ.
ನಟ ದರ್ಶನ್ಗೆ ಈ ಬೆನ್ನು ನೋವು ಮತ್ತೆ ಕಾಣಿಸ್ಕೊಂಡಿದೆ, ನೋವು ಹೆಚ್ಚಾಗಿದೆ ಅಂತ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅವ್ರಿಗೆ ಬೇಲ್ ಕೊಟ್ಟಿದ್ದೇನೆ, ಅವ್ರಿಗೆ ಬೆನ್ನು ನೋವಿದೆ, ಮತ್ತೆ ಕಾಲು ನೋವಿದೆ, ನಡೆಯಕ್ಕಾಗಲ್ಲ, ಓಡಾಡಕ್ಕಾಗಲ್ಲ ಅನ್ನೋ ವಿಚಾರಗಳ ಆಧಾರದ ಮೇಲೆ ಅದು ಎಷ್ಟರ ಮಟ್ಟಿಗೆ ಹೋಗಬಹುದು ಅಂದ್ರೆ ಅವ್ರಿಗೆ ಪ್ಯಾರಾಲಿಸಿಸ್ಗೂ ಅದು ಎಡೆ ಮಾಡಿ ಕೊಡಬಹುದು, ಹಾಗಾಗಿ ಬೇಲ್ ಕೊಡಬೇಕು ಅಂತ ಅವ್ರಿಗೆ ಸರ್ಜರಿ ಬೇಕಾಗಬಹುದು ಅಂತ ಕೂಡ ಡಾಕ್ಟರ್ ಹೇಳಿದ್ರು ಅಂತ ವಕೀಲರು ವಾದ ಮಂಡನೆ ಮಾಡಿದ್ರು. ಆದ್ರೆ ಆ ನಂತರ ನೋಡಿದ್ರೆ ಬೇಲ್ ತಗೊಂಡು ಹೊರಗಡೆ ಬಂದ ಮೇಲೆ ಯಾವುದೇ ರೀತಿಯ ಸರ್ಜರಿ ಆಗಲಿಲ್ಲ, ಬದಲಾಗಿ ಫಿಸಿಯೋಥೆರಪಿನಲ್ಲೇ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬಂತು. ಸೊ ಈಗ ಹಾಗಾದ್ರೆ ಮತ್ತೆ ಬೆನ್ನೋವು ಕಾಣಿಸ್ಕೊಳ್ತಾ ಇದೆಯಂತೆ. ಜೈಲಿನ ಅಡ್ಮಿಷನ್ ಒಂದೇ ಬ್ಯಾರಕ್ ನಲ್ಲಿ ಎಲ್ಲ ಖೈದಿಗಳನ್ನ ಇಟ್ಟಿದಾರಂತೆ. ಯಾವುದೇ ತರ VIP ಟ್ರೀಟ್ಮೆಂಟ್ ಇಲ್ಲ. ಮೊದಲ ತರ ಕಾಫಿ ಕಪ್ಪು, ಮತ್ತೊಂದು ಮಗ್ ಹಿಡ್ಕೊಂಡು, ಸಿಗರೇಟ್ ಹಿಡ್ಕೊಂಡು, ಗಾರ್ಡನ್ ಅಲ್ಲಿ ಕೂತ್ಕೊಂಡು ಅಂತ ಯಾವ ಸೀನು ಈಗ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಇವರೆಲ್ಲರನ್ನೂ ಕೂಡ ಒಂದೇ ಕಡೆ ಒಂದೇ ಸೆಲ್ ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಊಟಕ್ಕೆ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್ ಕೊಟ್ಟಿದ್ದಾರಂತೆ. ಇನ್ನು ಮಹಿಳಾ ಬ್ಯಾರಕ್ ನಲ್ಲಿ A1 ಆರೋಪಿ ಪವಿತ್ರ ಗೌಡ, ಅಕ್ಯೂಸ್ಡ್ ನಂಬರ್ 1 ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆಕೆಯನ್ನ ಇಟ್ಟಿದ್ದಾರಂತೆ. ಯಾರ ಜೊತೆಯೂ ಕೂಡ ಪವಿತ್ರ ಗೌಡ ಮಾತಾಡಿಲ್ವಂತೆ. ಇನ್ನು ಮೌನಕ್ಕೆ ಶರಣಾಗಿ ಕಣ್ಣೀರು ಹಾಕ್ತಾ ಇದ್ದಾರಂತೆ. ವಿಚಿತ್ರ ನೋಡಿ, ಜೈಲಿಗೆ ಬಂದ ತಕ್ಷಣ ಇವ್ರು ಮೌನಕ್ಕೆ ಶರಣಾಗ್ತಾರೆ, ಕಣ್ಣೀರು ಹಾಕ್ತಾರೆ. ಜೈಲಿಂದ ಹೊರಗಡೆ ಬಂದ ತಕ್ಷಣ ಅವರು ಫುಲ್ ಮತ್ತದೇ ಗ್ಲಾಮರ್ ವರ್ಲ್ಡ್ ಅಲ್ಲಿ ಇರ್ತಾರೆ. ಇರಬಾರ್ದು ಅಂತ ನಾನು ಹೇಳೋದಿಲ್ಲ, ಆದ್ರೆ ಬದುಕಲ್ಲಿ ಏನಾಗ್ತಾ ಇದೆ, ಕಾನೂನು ತಪ್ಪಿ ನಡೆದಿದ್ದೀವ, ಈ ಒಂದು ಪ್ರಜ್ಞೆ ಕೂಡ ಒಂದು ಸಾಮಾಜಿಕ ಪ್ರಜ್ಞೆ. ಸೊಸೈಟಿಯಲ್ಲಿ ಏನಾಗ್ತಾ ಇದೆ, ನಮ್ಮ ಬಗ್ಗೆ ಏನಾಗ್ತಾ ಇದೆ, ಇದು ಚೂರು ಬೇಕಲ್ವಾ ಮನುಷ್ಯಗೆ. ಹಾಗಾದ್ರೆ ಪಶ್ಚಾತ್ತಾಪ ಅನ್ನೋದು ಆಗೋದೇ ಇಲ್ವಾ ಅನ್ನೋಂಥ ಒಂದು ಭಾವನೆ ಮೂಡುತ್ತೆ ಅವ್ರನ್ನ ನೋಡಿದ್ರೆ. ಎನಿವೆ, ರಾತ್ರಿ ಊಟ ಮಾಡಿಲ್ವಂತೆ, ಬೆಳಗಿನ ಜಾವದವರೆಗೂ ಹಾಗೆ ಚಡಪಡಿಸಿದ್ದಾರಂತೆ. ಇದಿಷ್ಟು ಜೈಲಿನ ಅಪ್ಡೇಟ್ಸ್. ನೋಡಿ, ಇಷ್ಟೆಲ್ಲ ಆಗ್ತಾಲೆ ದರ್ಶನ್ಗೆ ಈಗ ಮತ್ತೆ ಬೆನ್ನು ನೋವು ಕಾಣಿಸ್ಕೊಂಡಿದೆಯಂತೆ. ದರ್ಶನ್, ಪವಿತ್ರ ಸೇರಿ 7 ಜನ ಈಗ ಮತ್ತೆ ಜೈಲು ಸೇರಿದ್ದಾರೆ. ಜೈಲು ಸೇರ್ತಾ ಇದ್ದ ಹಾಗೇನೆ ದರ್ಶನ್ಗೆ ಮತ್ತೆ ಅದೇ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂತ. ಇರ್ಬೋದು, ಸೈಕೋಸೊಮ್ಯಾಟಿಕ್ ಇರ್ಬೋದು, ಹೇಳಕ್ಕಾಗಲ್ಲ. ಕೆಲವರಿಗೆ ಮನಸ್ಸಿಗೆ ತುಂಬಾ ಕಷ್ಟ ಆದಾಗ ಅದು ಫಿಸಿಕಲಿ ಎಕ್ಸ್ಪ್ರೆಸ್ ಆಗುತ್ತೆ. ನಟ ದರ್ಶನ್ಗೆ ಈ ಬೆನ್ನು ನೋವು ಮತ್ತೆ ಕಾಣಿಸ್ಕೊಂಡಿದೆ, ನೋವು ಹೆಚ್ಚಾಗಿದೆ ಅಂತ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅವ್ರಿಗೆ ಬೇಲ್ ಕೊಟ್ಟಿದ್ದೇನೆ, ಅವ್ರಿಗೆ ಬೆನ್ನು ನೋವಿದೆ, ಮತ್ತೆ ಕಾಲು ನೋವಿದೆ, ನಡೆಯಕ್ಕಾಗಲ್ಲ, ಓಡಾಡಕ್ಕಾಗಲ್ಲ ಅನ್ನೋ ವಿಚಾರಗಳ ಆಧಾರದ ಮೇಲೆ ಅದು ಎಷ್ಟರ ಮಟ್ಟಿಗೆ ಹೋಗಬಹುದು ಅಂದ್ರೆ ಅವ್ರಿಗೆ ಪ್ಯಾರಾಲಿಸಿಸ್ಗೂ ಅದು ಎಡೆ ಮಾಡಿ ಕೊಡಬಹುದು, ಹಾಗಾಗಿ ಬೇಲ್ ಕೊಡಬೇಕು ಅಂತ ಅವ್ರಿಗೆ ಸರ್ಜರಿ ಬೇಕಾಗಬಹುದು ಅಂತ ಕೂಡ ಡಾಕ್ಟರ್ ಹೇಳಿದ್ರು ಅಂತ ವಕೀಲರು ವಾದ ಮಂಡನೆ ಮಾಡಿದ್ರು. ಆದ್ರೆ ಆ ನಂತರ ನೋಡಿದ್ರೆ ಬೇಲ್ ತಗೊಂಡು ಹೊರಗಡೆ ಬಂದ ಮೇಲೆ ಯಾವುದೇ ರೀತಿಯ ಸರ್ಜರಿ ಆಗಲಿಲ್ಲ, ಬದಲಾಗಿ ಫಿಸಿಯೋಥೆರಪಿನಲ್ಲೇ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬಂತು. ಸೊ ಈಗ ಹಾಗಾದ್ರೆ ಮತ್ತೆ ಬೆನ್ನೋವು ಕಾಣಿಸ್ಕೊಳ್ತಾ ಇದೆಯಂತೆ. ಜೈಲಿನ ಅಡ್ಮಿಷನ್ ಒಂದೇ ಬ್ಯಾರಕ್ ನಲ್ಲಿ ಎಲ್ಲ ಖೈದಿಗಳನ್ನ ಇಟ್ಟಿದ್ದಾರಂತೆ. ಯಾವುದೇ ತರ VIP ಟ್ರೀಟ್ಮೆಂಟ್ ಇಲ್ಲ. ಮೊದಲ ತರ ಕಾಫಿ ಕಪ್ಪು, ಮತ್ತೊಂದು ಮಗ್ ಹಿಡ್ಕೊಂಡು, ಸಿಗರೇಟ್ ಹಿಡ್ಕೊಂಡು, ಗಾರ್ಡನ್ ಅಲ್ಲಿ ಕೂತ್ಕೊಂಡು ಅಂತ ಯಾವ ಸೀನು ಈಗ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಇವರೆಲ್ಲರನ್ನೂ ಕೂಡ ಒಂದೇ ಕಡೆ ಒಂದೇ ಸೆಲ್ ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಊಟಕ್ಕೆ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್ ಕೊಟ್ಟಿದ್ದಾರಂತೆ. ಇನ್ನು ಮಹಿಳಾ ಬ್ಯಾರಕ್ ನಲ್ಲಿ A1 ಆರೋಪಿ ಪವಿತ್ರ ಗೌಡ, ಅಕ್ಯೂಸ್ಡ್ ನಂಬರ್ 1 ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆಕೆಯನ್ನ ಇಟ್ಟಿದ್ದಾರಂತೆ. ಯಾರ ಜೊತೆಯೂ ಕೂಡ ಪವಿತ್ರ ಗೌಡ ಮಾತಾಡಿಲ್ವಂತೆ. ಇನ್ನು ಮೌನಕ್ಕೆ ಶರಣಾಗಿ ಕಣ್ಣೀರು ಹಾಕ್ತಾ ಇದ್ದಾರಂತೆ. ವಿಚಿತ್ರ ನೋಡಿ, ಜೈಲಿಗೆ ಬಂದ ತಕ್ಷಣ ಇವ್ರು ಮೌನಕ್ಕೆ ಶರಣಾಗ್ತಾರೆ, ಕಣ್ಣೀರು ಹಾಕ್ತಾರೆ. ಜೈಲಿಂದ ಹೊರಗಡೆ ಬಂದ ತಕ್ಷಣ ಅವರು ಫುಲ್ ಮತ್ತದೇ ಗ್ಲಾಮರ್ ವರ್ಲ್ಡ್ ಅಲ್ಲಿ ಇರ್ತಾರೆ. ಇರಬಾರ್ದು ಅಂತ ನಾನು ಹೇಳೋದಿಲ್ಲ, ಆದ್ರೆ ಬದುಕಲ್ಲಿ ಏನಾಗ್ತಾ ಇದೆ, ಕಾನೂನು ತಪ್ಪಿ ನಡೆದಿದ್ದೀವ, ಈ ಒಂದು ಪ್ರಜ್ಞೆ ಕೂಡ ಒಂದು ಸಾಮಾಜಿಕ ಪ್ರಜ್ಞೆ. ಸೊಸೈಟಿಯಲ್ಲಿ ಏನಾಗ್ತಾ ಇದೆ, ನಮ್ಮ ಬಗ್ಗೆ ಏನಾಗ್ತಾ ಇದೆ, ಇದು ಚೂರು ಬೇಕಲ್ವಾ ಮನುಷ್ಯಗೆ. ಹಾಗಾದ್ರೆ ಪಶ್ಚಾತ್ತಾಪ ಅನ್ನೋದು ಆಗೋದೇ ಇಲ್ವಾ ಅನ್ನೋಂಥ ಒಂದು ಭಾವನೆ ಮೂಡುತ್ತೆ ಅವ್ರನ್ನ ನೋಡಿದ್ರೆ. ಎನಿವೆ, ರಾತ್ರಿ ಊಟ ಮಾಡಿಲ್ವಂತೆ, ಬೆಳಗಿನ ಜಾವದವರೆಗೂ ಹಾಗೆ ಚಡಪಡಿಸಿದ್ದಾರಂತೆ. ಇದಿಷ್ಟು ಜೈಲಿನ ಅಪ್ಡೇಟ್ಸ್.